ಸದನದಲ್ಲಿ ಜಿ ವರ್ಸಸ್ ಮನ್ರೇಗಾ ಕದನ ಫಿಕ್ಸ್. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇಂದಿನ ಕಲಾಪದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಸ್ಪೀಕರ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಅಶೋಕ್ ಸೇರಿ ಹಿರಿಯ ಸಚಿವರು, ಎರಡೂ ಪಕ್ಷಗಳಿಂದಲೂ ಕೂಡ ಹಿರಿಯ ಸಚಿವರುಗಳು ಭಾಗವಹಿಸುತ್ತಾರೆ. ಸದನದಲ್ಲಿ ಇವತ್ತು ಒಟ್ಟಿನಲ್ಲಿ ಈ ಮನ್ರೇಗಾ ಆರೋಪ ಪ್ರತ್ಯಾರೋಪಗಳ ಚರ್ಚೆ ಫಿಕ್ಸ್. ಯಾವ ನಿಯಮಗಳ ಅಡಿಯಲ್ಲಿ ಏನು ಚರ್ಚೆ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋಕ್ಕೆ ಇವಾಗ ಅಧಿವೇಶನ ಆರಂಭ ಆಗೋಕ್ಕೂ ಮುಂಚೆ ಸ್ಪೀಕರ್ ಜೊತೆ ಒಂದು ಚಿಕ್ಕ ಮೀಟಿಂಗ್ ಇರುತ್ತೆ. ಎರಡೂ ಪಕ್ಷಗಳ ಹಿರಿಯ ಸಚಿವರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷ ನಾಯಕ ಇಬ್ಬರು ಕೂಡ ಭಾಗವಹಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಆ ಒಂದು ಸಭೆ ಆರಂಭ ಆಗಲಿದೆ. ಸಿಎಂ ನಿವಾಸದಲ್ಲಿ ನಡೀಬೇಕಿದ್ದಂತಹ ಕಾಂಗ್ರೆಸ್ ನಾಯಕರ, ಹಿರಿಯ ನಾಯಕರ ಸಭೆ ರದ್ದಾಗಿದೆ. ಅದರ ನಂತರದಲ್ಲಿ ಇದೀಗ ಇನ್ನೇನು ಅಧಿವೇಶನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕು. ಅಧಿವೇಶನ ಆರಂಭ ಆಗುವಾಗ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಒಂದು ಚಿಕ್ಕ ಸಭೆ ನಡೆಯಲಿದೆ. ಆ ಸಭೆಗೆ ಇನ್ನೇನು ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇವತ್ತು ಏನೇನು ಆಗಬೇಕು ಅಂತ, ಕಲಾಪದಲ್ಲಿ ಏನೇನು ಆಗಬೇಕು ಅಂತ ಆ ಸಭೆಯಲ್ಲಿ ಫೈನಲ್ ಡಿಸೈಡ್ ಮಾಡಲಾಗುತ್ತೆ. ಜಿ ವರ್ಸಸ್ ಮನ್ರೇಗಾ ಕದನ ಇವತ್ತು ನಡೆಯಲಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಅಶೋಕ್ ಸೇರಿ ಹಿರಿಯ ಸಚಿವರುಗಳು ಭಾಗಿಯಾಗ್ತಾ ಇದ್ದಾರೆ. ಎರಡೂ ಕಡೆಯ ಸ್ಟ್ರಾಟಜಿ ಏನಿರುತ್ತೆ ಇವತ್ತು, ತಂತ್ರ ಪ್ರತಿತಂತ್ರಗಳು ಏನಿರುತ್ತೆ ಇವತ್ತು ಕಾದು ನೋಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ಆರಂಭ ಆಗತ್ತೆ. ಸದನದಲ್ಲಿ ಗಲಾಟೆ, ಗದ್ದಲ, ಗೊಂದಲಗಳಿಗೆ ಇವತ್ತು ಕೂಡ ಸಾಕ್ಷಿ ಆಗುತ್ತಾ ಸದನ, ಅಥವಾ ಗಂಭೀರವಾದ ಚರ್ಚೆಗಳು ನಡೆಯುತ್ತಾ? ಯಾಕಂತಂದ್ರೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಹಣ ಅವ್ಯವಹಾರ ಕಂಡು ಬಂದಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕೇಂದ್ರದ ಜಿ ಮಸೂದೆಯ ಕುರಿತಾಗಿ ಖಂಡನಾ ನಿರ್ಣಯವನ್ನ ಸ್ವೀಕರಿಸ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಹೊರಟಿದೆ. ಸೊ ಏನಾಗುತ್ತೆ ಹಾಗಾದ್ರೆ ಇವತ್ತು ಸದನದಲ್ಲಿ 7 ದಿನಗಳು ನಡೆಯುವಂತಹ ಒಂದು ಅಧಿವೇಶನ ಇದು. 7 ದಿನಗಳಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾದರ್ ನೇತೃತ್ವದ ಸಭೆ ನಡೆಯಲಿದೆ. ಎರಡೂ ಪಕ್ಷಗಳ ಹಿರಿಯರು ಭಾಗವಹಿಸ್ತಾರೆ. ಏನೆಲ್ಲ ಆಗ್ಬೋದು ಈಗ ಅಲ್ಲಿ ಕ್ವಿಕ್ ಡೆವಲಪ್ಮೆಂಟ್ಸ್ ವಿಧಾನಸೌಧ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ 10 ಗಂಟೆ ವೇಳೆಗೆ ಕರೆಯಲಾಗಿದ್ದಂಥ ಸ್ಪೀಕರ್ ಅವರ ಚೇಂಬರ್ನಲ್ಲಿ ಕರೆಯಲಾಗಿದ್ದಂಥ ಸಭೆ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಮುಂದೂಡಿಕೆ ಆಗುವಂಥದ್ದು. ಕಾರಣ ವಿಪಕ್ಷ ನಾಯಕರು ಬರಬೇಕು, CM ರವರು ಬರಬೇಕು. ಇವರಿಬ್ಬರು ಬಂದ ನಂತರ, ಹಿರಿಯ ಸಚಿವರು ಬಂದ ನಂತರ ಯಾವ ವಿಚಾರವನ್ನು, ಯಾವ ಅಧಿನಿಯಮದಡಿ, ಯಾವ ನಿಯಮಗಳಡಿ ಚರ್ಚೆ ಮಾಡಬೇಕು, ಅದ್ರ ಜೊತೆಗೆ ಎಷ್ಟು ಸಮಯಾವಕಾಶನ ನೀಡಬೇಕು ಅನ್ನೋ ಮಾತುಕತೆಯನ್ನು ಇವತ್ತು ಸ್ಪೀಕರ್ ಕಚೇರಿಯಲ್ಲಿ ಮಾಡುವಂಥದ್ದು ಒಂದು ಪ್ರಮುಖ ಪ್ಲಾನ್ ಆಗುವಂಥದ್ದು. ಅಂದರೆ IT ನೀರಿರಿ ಅಂತ ಏನು ಹೇಳ್ತೀವಿ, ಆ ರೀತಿ ಆಗಿರುವಂಥದ್ದು. ಎರಡನೇ ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ಮೊದಲನೇದು ಮನ್ರೇಗಾ ಹೆಸರನ್ನ BJP ಅವರು ಬದಲಾಯಿಸಿ ಅದನ್ನ ಈಗ VBG ರಾಮ್ಜಿ ಅಂತ ಮಾಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯದ BJP ವಿರುದ್ಧ ಹರಿಹಾಯುವಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ನ ನಾಯಕರು ಮಾಡೋದಕ್ಕೆ ನಿರ್ಣಯ ಮಾಡಿರುವಂಥದ್ದು ಒಂದು ಕಡೆ ಆಗುತ್ತೆ. ಇದಾದ ನಂತರ ಎರಡನೇದು, ನಿನ್ನೆ ಗವರ್ನರ್ ಅವರು ಇಲ್ಲಿಗೆ ಬರ್ತಾರೆ. ಸೊ ಜಂಟಿ ಅಧಿವೇಶನವನ್ನು ಸುಮಾರು 1.5-2 ನಿಮಿಷದಲ್ಲಿ ಅಡ್ರೆಸ್ ಮಾಡ್ತಾರೆ. ಅದಾದ ನಂತರ ಪ್ರಮುಖ 2 ಸಾಲುಗಳನ್ನು, ಅಂದರೆ ಅವರ ಸ್ಪೀಚ್ನ ಮೇಲಿನ 2 ಸಾಲು ಹಾಗೂ ಕೊನೆ 2 ಸಾಲುಗಳನ್ನು ಓದಿ ಅದಾದ ನಂತರ ನ್ಯಾಷನಲ್ ಆ್ಯಂಥಮ್ ಕೂಡ ಆಗೋದಕ್ಕೆ ಕಾಯದೆ ನೇರವಾಗಿ ಹೊರಟಿರೋದನ್ನು ಇವತ್ತು ಧಿಕ್ಕರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಅದನ್ನು ಪ್ಲಾನ್ ಮಾಡಿರುವಂಥ AS ಪೊನ್ನಣ್ಣ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಇಬ್ಬರು ಕೂಡ ಸಿದ್ಧರಾಗಿರುವಂಥದ್ದು. ಇವತ್ತು ವಿರೋಧ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಯೂನಿಯನ್ ಗವರ್ಮೆಂಟನ್ನು ಏಜೆಂಟ್ ರೀತಿ ಗವರ್ನರ್ ವರ್ತಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಗವರ್ನರ್ ಅನ್ನೋ ಒಂದು ಚಳುವಳಿಯನ್ನು ಮಾಡ್ತೀವಿ ಅಂತ ಏನು ಹೇಳಿದ್ರು, ಅದನ್ನು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಒಂದು ಕಡೆ ಇರುವಂಥದ್ದು. ಇದರ ಜೊತೆಗೆ ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ರವರು ಸರ್ಕಾರದ ವಿರುದ್ಧ ಮಾಡಿರುವಂಥ ಗಂಭೀರ ಆರೋಪಗಳಿಗೆ ಉತ್ತರವನ್ನು ನೀಡುವಂಥ ಕೆಲಸದ ಜೊತೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವ ರೀತಿ ಬೊಕ್ಕಸಕ್ಕೆ ಅನ್ಯಾಯ ಆಗ್ತಿದೆ, ಇಲ್ಲಿಂದ ಕಳಿಸ್ತಿರುವಂಥ ತೆರಿಗೆ ಹಣದ ಎಷ್ಟು ಪಾಲು ರಾಜ್ಯಕ್ಕೆ ಬಂದಿದೆ, ಆ ರಾಜ್ಯಕ್ಕೆ ಬಂದಿರುವಂಥ ಹಣದಲ್ಲಿ ರಾಜ್ಯ ಅದನ್ನು ಯಾವ ರೀತಿ ಬಳಸ್ಕೊಬೇಕು, ಅದನ್ನು ಹೊರತುಪಡಿಸಿ ಹೆಚ್ಚುವರಿ ಸಾಲವನ್ನು ಸರ್ಕಾರ ಯಾಕೆ ಮಾಡಬೇಕಾಗಿದೆ ಅನ್ನೋದು ವಿಚಾರವನ್ನು ಇವತ್ತು ಅಸೆಂಬ್ಲಿ ಮುಂದೆ ಇಡುವಂಥ ಒಂದು ವಿಚಾರವನ್ನು ಕೂಡ ಮಂಡಿಸಲಿದ್ದಾರೆ.
ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಈ ಟೀಕೆಗಳಿಗೆ ಯಾವುದೇ ಕಾರಣಕ್ಕೂ ಒಪ್ಪಬಾರದು. ಗವರ್ನರ್ ಅವರು ಸರ್ಕಾರ ಬರೆದುಕೊಟ್ಟಂಥ ಸ್ಪೀಚನ್ನು ಯಾವುದೇ ಕಾರಣಕ್ಕೂ ಓದದೇ ಇರುವುದು ಸೂಕ್ತ ಅನ್ನೋ ಒಂದು ಮಾತುಗಳನ್ನು BJP ಅಂದರೆ ವಿಪಕ್ಷದಲ್ಲಿ ಕೂತಿರುವಂಥ BJP ಹೇಳುವಂಥ ಬಹುತೇಕ ಚಾನ್ಸಸ್ ಇರುವಂಥದ್ದು. ಕಾರಣ ಏನು ಅಂತ ನೋಡಿದಾಗ ಸರ್ಕಾರ ಈಗ ಗೂಂಡಾ ಸರ್ಕಾರ ಆಗಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ BJP ರೆಡಿ ಆಗಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಭದ್ರತೆ ಇಲ್ಲ, ಅಧಿಕಾರಿಗಳಿಗೆ ಭದ್ರತೆ ಇಲ್ಲ, ಲಂಚದಲ್ಲೇ ಮೊಳಗಿರುವಂಥ ಸಚಿವರು ಅಧಿಕಾರಿಗಳು ಇದನ್ನು ತೋರಿಸುವಂಥ ಯತ್ನವನ್ನು BJP ಮಾಡೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಖಂಡಿತವಾಗಿಯೂ ಇವತ್ತು ನಾವು ಎರಡೂ ಪಕ್ಷಗಳಿಂದ ಎರಡೂ ಪಕ್ಷಗಳ ವಿರುದ್ಧ ಟೀಕಾಪ್ರಹಾರ ಆಗಿರ್ಬೋದು, ಹರಿಹಾಯುವಂಥ ಕೆಲಸವನ್ನು ಆಗಿರ್ಬೋದು, ಇದರ ಜೊತೆಗೆ ಒಂದಿಷ್ಟು ಸದನದಲ್ಲಿ ಜಿ ವರ್ಸಸ್ ಮನ್ರೇಗಾ ಕದನ ಫಿಕ್ಸ್. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇಂದಿನ ಕಲಾಪದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಸ್ಪೀಕರ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಕ್ರಮಕ್ಕೆ BJP ಆಗ್ರಹಿಸಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ, ಅಶೋಕ್ ಸೇರಿ ಹಿರಿಯ ಸಚಿವರು, ಎರಡೂ ಪಕ್ಷಗಳಿಂದಲೂ ಕೂಡ ಹಿರಿಯ ಸಚಿವರುಗಳು ಭಾಗವಹಿಸ್ತಾರೆ. ಸದನದಲ್ಲಿ ಇವತ್ತು ಒಟ್ಟಿನಲ್ಲಿ ಈ ಮನ್ರೇಗಾ ಆರೋಪ ಪ್ರತ್ಯಾರೋಪಗಳ ಚರ್ಚೆ ಫಿಕ್ಸ್. ಯಾವ ನಿಯಮಗಳ ಅಡಿಯಲ್ಲಿ ಏನು ಚರ್ಚೆ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಇವಾಗ ಅಧಿವೇಶನ ಆರಂಭ ಆಗೋಕ್ಕೂ ಮುಂಚೆ ಸ್ಪೀಕರ್ ಜೊತೆ ಒಂದು ಚಿಕ್ಕ ಮೀಟಿಂಗ್ ಇರುತ್ತೆ. ಎರಡೂ ಪಕ್ಷಗಳ ಹಿರಿಯ ಸಚಿವರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷ ನಾಯಕ ಇಬ್ಬರು ಕೂಡ ಭಾಗವಹಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ UT ಖಾದರ್ ನೇತೃತ್ವದಲ್ಲಿ ಆ ಒಂದು ಸಭೆ ಆರಂಭ ಆಗಲಿದೆ. CM ನಿವಾಸದಲ್ಲಿ ನಡೀಬೇಕಿದ್ದಂತಹ ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ರದ್ದಾಗಿದೆ. ಅದರ ನಂತರದಲ್ಲಿ ಇದೀಗ ಇನ್ನೇನು ಅಧಿವೇಶನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕು. ಅಧಿವೇಶನ ಆರಂಭ ಆಗುವಾಗ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಒಂದು ಚಿಕ್ಕ ಸಭೆ ನಡೆಯಲಿದೆ. ಆ ಸಭೆಗೆ ಇನ್ನೇನು ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇವತ್ತು ಏನೇನು ಆಗಬೇಕು ಅಂತ, ಕಲಾಪದಲ್ಲಿ ಏನೇನು ಆಗಬೇಕು ಅಂತ ಆ ಸಭೆಯಲ್ಲಿ ಫೈನಲ್ ಡಿಸೈಡ್ ಮಾಡಲಾಗುತ್ತೆ. ಜಿ ವರ್ಸಸ್ ಮನ್ರೇಗಾ ಕದನ ಇವತ್ತು ನಡೆಯಲಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಅಶೋಕ್ ಸೇರಿ ಹಿರಿಯ ಸಚಿವರುಗಳು ಭಾಗಿಯಾಗ್ತಾ ಇದ್ದಾರೆ. ಎರಡೂ ಕಡೆಯ ಸ್ಟ್ರಾಟಜಿ ಏನಿರುತ್ತೆ ಇವತ್ತು, ತಂತ್ರ ಪ್ರತಿತಂತ್ರಗಳು ಏನಿರುತ್ತೆ ಇವತ್ತು ಕಾದು ನೋಡಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ಆರಂಭ ಆಗತ್ತೆ. ಸದನದಲ್ಲಿ ಗಲಾಟೆ, ಗದ್ದಲ, ಗೊಂದಲಗಳಿಗೆ ಇವತ್ತು ಕೂಡ ಸಾಕ್ಷಿ ಆಗುತ್ತಾ ಸದನ, ಅಥವಾ ಗಂಭೀರವಾದ ಚರ್ಚೆಗಳು ನಡೆಯುತ್ತಾ? ಯಾಕಂತಂದ್ರೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಹಣ ಅವ್ಯವಹಾರ ಕಂಡು ಬಂದಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕೇಂದ್ರದ ಜಿ ಮಸೂದೆಯ ಕುರಿತಾಗಿ ಖಂಡನಾ ನಿರ್ಣಯವನ್ನು ಸ್ವೀಕರಿಸ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಹೊರಟಿದೆ. ಸೊ ಏನಾಗುತ್ತೆ ಹಾಗಾದರೆ ಇವತ್ತು ಸದನದಲ್ಲಿ 7 ದಿನಗಳು ನಡೆಯುವಂತಹ ಒಂದು ಅಧಿವೇಶನ ಇದು. 7 ದಿನಗಳಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾದರ್ ನೇತೃತ್ವದ ಸಭೆ ನಡೆಯಲಿದೆ. ಎರಡೂ ಪಕ್ಷಗಳ ಹಿರಿಯರು ಭಾಗವಹಿಸ್ತಾರೆ. ಏನೆಲ್ಲ ಆಗ್ಬೋದು ಈಗ ಅಲ್ಲಿ ಕ್ವಿಕ್ ಡೆವಲಪ್ಮೆಂಟ್ಸ್ ವಿಧಾನಸೌಧ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ 10 ಗಂಟೆ ವೇಳೆಗೆ ಕರೆಯಲಾಗಿದ್ದಂಥ ಸ್ಪೀಕರ್ ಅವರ ಚೇಂಬರ್ನಲ್ಲಿ ಕರೆಯಲಾಗಿದ್ದಂಥ ಸಭೆ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಮುಂದೂಡಿಕೆ ಆಗುವಂಥದ್ದು. ಕಾರಣ ವಿಪಕ್ಷ